ನಮಸ್ಕಾರ ಆತ್ಮೀಯ ವೀಕ್ಷಕರೇ, ನಾನು ಡಾಕ್ಟರ್ ಚಂದ್ರಶೇಖರ್ ಸರ್ಜಾ, ನಿಮ್ಮ ಲೈಫ್ ಸ್ಟೈಲ್ ಫಿಸಿಷಿಯನ್. ಲವಂಗ ಅಥವಾ ಕ್ಲೌಸ್ ಸಾಧಾರಣವಾಗಿ ಪಲಾವು, ಕೇಸರಿಬಾತು ಇಂಥವೆಲ್ಲ ಐಟಮ್ನಲ್ಲಿ ನಾವು ಯೂಸ್ ಮಾಡ್ತಾ ಇರ್ತೀವಿ. ಹಲ್ಲು ನೋವಿದ್ದಾಗ ಅದ್ರ ಎಣ್ಣೆನೋ ಅದನ್ನ ಇಟ್ಕೊಂಡು ಒಗೆಯೋದು ಸಾಧಾರಣವಾಗಿ ಮಾಡುವಂಥದ್ದು ಪ್ರಮೇಯ ಇರುತ್ತೆ. ಟೇಸ್ಟಿಗೋಸ್ಕರನು ಪ್ರತಿಯೊಂದಕ್ಕೂ ಮಾಡ್ತಾ ಇದ್ದೀರಾ. ಆದರೆ ಅದರ ಹೆಲ್ತ್ ಬೆನಿಫಿಟ್ಸ್, ಅದರಲ್ಲೂ ಬಹಳ ಮುಖ್ಯವಾಗಿ ಪುರುಷರ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಈ ಲವಂಗ ಯಾವ ಕಾರ್ಯಕ್ಷಮತೆ ಹೊಂದಿದೆ, ಯಾವ ಪ್ರಾಪರ್ಟೀಸ್ ಇದೆ, ಅದನ್ನ ಹೇಗೆ ಯೂಸ್ ಮಾಡಿದ್ರೆ ಪುರುಷರು ತಮ್ಮ ಒಂದು ಶಕ್ತಿಯನ್ನ, ಸ್ಟ್ರೆಂತ್ ಅನ್ನ ಇಂಪ್ರೂವ್ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ನಾವು ಇವತ್ತು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಲವಂಗಕ್ಕೂ ಮತ್ತು ಪುರುಷರ ಆರೋಗ್ಯಕ್ಕೂ ತುಂಬಾ ಒಂದು ಅವಿನಾಭಾವ ಸಂಬಂಧ ಇದೆ. ಪ್ರಾಚೀನ ತಲತಲಾಂತರ ಬಂದಿರುವಂತಹ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ, ಸಿದ್ಧ ಮೆಡಿಸಿನ್ಸ್ ನಲ್ಲಿ, ಯುನಾನಿ ಮೆಡಿಸಿನ್ಸ್ ನಲ್ಲಿ ಕೂಡ ಇದ್ರ ಬಗ್ಗೆ ತುಂಬಾ ಉಲ್ಲೇಖ ಒಳಗೊಂಡಿದೆ. ಇತ್ತೀಚೆಗೆ ತುಂಬಾ ರಿಸರ್ಚ್ ಕೂಡ ಆಗಿದೆ. ಎಸ್ಪೆಷಲಿ ಈ ಮನುಷ್ಯರ ಮೇಲೂ ಆಗಿದೆ ರಿಸರ್ಚ್, ಇಲಿಗಳ ಮೇಲೂ ಕೂಡ ರಿಸರ್ಚ್ ಆಗಿದೆ. ಏನಂತ ಹೇಳಿದ್ರೆ, ಈ ಕ್ಲೌಸ್ ಅಥವಾ ಕ್ಲೌಸ್ ನಲ್ಲಿ ಇರುವಂತಹ ಕೆಲವು ಯೂಜಿನಾಲ್ ನ ಎಕ್ಸ್ಟ್ರಾಕ್ಟ್ ನ ಸೇವಿಸೋದ್ರಿಂದ ಪುರುಷರಲ್ಲಿ ಟೆಸ್ಟೋಸ್ಟೆರಾನ್ ಹಾರ್ಮೋನ್ ಲೆವೆಲ್ಸ್ ಬೂಸ್ಟ್ ಆಗುತ್ತೆ, ಸ್ಪರ್ಮ್ ಕ್ವಾಲಿಟಿ ಮತ್ತು ಮೊಟಿಲಿಟಿ ಇಂಪ್ರೂವ್ ಆಗುತ್ತೆ ಅಂತ. ನೋಡಿ, ಸುಮಾರು ಜನಕ್ಕೆ ಪುರುಷರು ಬಂದಿದ್ದಾನ ಮೊಟಿಲಿಟಿ ಚೆನ್ನಾಗಿರಲ್ಲ ಅಥವಾ ಸ್ಪರ್ಮ್ ಕ್ವಾಲಿಟಿ ಅಥವಾ ಕೌಂಟ್ ಕಡಿಮೆ ಇರುತ್ತೆ. ಇಂಥವ್ರಲ್ಲಿ ಈ ಕ್ಲೌಸ್ ನ ಯೂಸ್ ಮಾಡ್ತಾ ಬರೋದ್ರಿಂದ ರೆಗ್ಯುಲರ್ ನಾನು ಇಂಟೇಕ್ ಮಾಡೋದು ಹೇಗೆ ಅಂತ ನಾನು ಕೊನೆಗೆ ಹೇಳ್ತೀನಿ. ಈ ಲವಂಗದಿಂದ ಸುಮಾರು ಬೆನಿಫಿಟ್ಸ್ ಉಂಟಾಗಿರೋದನ್ನ ಹೊಸ ಸಂಶೋಧನೆಗಳು ಪ್ರೂವ್ ಮಾಡಿ ಹೇಳ್ತಾ ಇದೆ. ಅದರಲ್ಲಿ ಈ ಟೆಸ್ಟೋಸ್ಟೆರಾನ್ ಅಂತ ಹೇಳಿದ್ನಲ್ಲ, ಈ ಟೆಸ್ಟೋಸ್ಟೆರಾನ್ ಲೆವೆಲ್ಸ್ ನಮ್ಮ ದೇಹದಲ್ಲಿ ಯಾಕೆ ಬೇಕು, ಬಹಳ ಮುಖ್ಯ ಅಂತ ಹೇಳಿದ್ರೆ, ಈ ಪುರುಷರ ಒಂದು ಸೆಕ್ಷುವಲ್ ಆರ್ಗನ್ಸ್ ನ ಡೆವಲಪ್ಮೆಂಟ್ಗೆ, ಸ್ಪರ್ಮ್ ನ ಡೆವಲಪ್ಮೆಂಟ್ಗೆ, ಇಂಥವ್ರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಯೂಜಿನಾಲ್ ಅಂತ ಒಂದು ಅಂಶ ಇದೆ. ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ನಮ್ಮ ಟೆಸ್ಟಿಸ್ ಅಥವಾ ವೃಷಣಗಳಲ್ಲಿ ಇರುವಂತ ಆಕ್ಸಿಡೇಟಿವ್ ಸ್ಟ್ರೆಸ್ ಅನ್ನ, ಅಂದ್ರೆ ಡ್ಯಾಮೇಜ್ ಆಗಿರ್ತಾವಲ್ಲ, ಅದನ್ನ ರಿಪೇರಿ ಮಾಡುವಂತ ಸಾಮರ್ಥ್ಯವನ್ನ ಹೊಂದಿದೆ ಅಂತ. ಹಾಗಾಗಿ ಯಾರು ಈ ಪುರುಷರ ಸಂಬಂಧಿಯಿಂದ ಬಳಲ್ತಾ ಇರ್ತಾರೋ ಅವರಿಗೆ ಲವಂಗ ತುಂಬಾ ಸಹಾಯ ಮಾಡುತ್ತೆ. ಹೇಗೆ ತಗೋಬೇಕು ಲವಂಗ, ಅದನ್ನ ಯಾವ ರೀತಿ ಯೂಸ್ ಮಾಡ್ಬೇಕು ಅನ್ನೋದನ್ನ ನಾನು ಕೊನೆಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ಸುಮಾರು ಅದರಿಂದ ಒಂದು ವೈದ್ಯಕೀಯ ಗುಣಗಳು, ಅದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೀನಿ. ಪುರುಷರಲ್ಲಿ ಎಸ್ಪೆಷಲಿ ಯಾಕೆ ಬೇಕು ಈ ಲವಂಗದ ಸೇವನೆ, ಪ್ರತಿನಿತ್ಯ ಸೇವನೆ ಯಾಕೆ ಬೇಕು ಅನ್ನೋದನ್ನ ಹೇಳ್ತೀನಿ. ಎರಡನೇದಾಗಿ, ಸಾಧಾರಣವಾಗಿ ನೋಡಿದ್ವಿ 60-70 ವಯಸ್ಸಾದ ಪುರುಷರಲ್ಲಿ ಈ ಮೂತ್ರ ಸಮಸ್ಯೆ ಇರುತ್ತೆ. ಮೂತ್ರ ಹನಿ ತೊಟ್ಟಿಗ್ತಾ ಇರುತ್ತೆ. ಮೂತ್ರಕ್ಕೆ ಹೋದ್ರೂ ಕೂಡ ನಾನು ಪೂರ್ತಿ ಆಗಿಲ್ಲ ಅನಿಸ್ತಾ ಇರುತ್ತೆ. ಇದಕ್ಕೆ ನಾವು ಪ್ರಾಸ್ಟಾಟ್ ನ ಪ್ರಾಬ್ಲಮ್ ಅಂತ ಹೇಳ್ತೀವಿ. ಪ್ರಾಸ್ಟಾಟ್ ಪ್ರಾಬ್ಲಮ್ ಆಗಿದೆ ಅಂತ ನಾರ್ಮಲಿ ಕರೆಯುವಂಥದ್ದು. ಮೆಡಿಕಲ್ ಲ್ಯಾಂಗ್ವೇಜ್ ಅಲ್ಲಿ ನಾವು ಅದಕ್ಕೆ ಬಿನೈನ್ ಪ್ರಾಸ್ಟಾಟಿಕ್ ಹೈಪರ್ಪ್ಲೇಸಿಯಾ ಅಥವಾ BPH ಅಂತ ಹೇಳ್ತೀವಿ. ಈ ಪ್ರಾಸ್ಟೇಟ್ ಅನ್ನೋದು ಸಮಸ್ಯೆ ಸಾಧಾರಣವಾಗಿ ಊದುತ್ತೆ. ಆಫ್ಟರ್ ದ ಏಜ್ ಆಫ್ 60 ಒಂದು 30-40% ಜಾಸ್ತಿ ಇರುತ್ತೆ. 70 ವಯಸ್ಸಾದ ನಂತರ ಒಂದು 40-50% ಜನರಲ್ಲಿ ಈ ಪ್ರಾಸ್ಟಾಟ್ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ ಇತ್ತೀಚೆಗೆ. ಸೊ ಇದನ್ನ ಕೂಡ ಅವಾಯ್ಡ್ ಮಾಡ್ಲಿಕ್ಕೆ ಈ ಕ್ಲೌಸ್ ಅಥವಾ ಲವಂಗ ತುಂಬಾ ಸಹಾಯವನ್ನು ಮಾಡುತ್ತೆ. ರೆಗ್ಯುಲರ್ ಕನ್ಸಂಪ್ಷನ್ ಆಫ್ ಲವಂಗದ ಟೀನ ನೀವು ಕನ್ಸಂಪ್ಷನ್ ಮಾಡ್ತಾ ಬಂದಲ್ಲಿ ಈ ಪ್ರಾಸ್ಟೇಟ್ ಊದ್ಕೊಳ್ಳೋದನ್ನ ಕಡಿಮೆ ಮಾಡುತ್ತೆ. ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್, ಮತ್ತೆ ಇದೇ ಯೂಜಿನಾಲ್ ಅಂತ ಒಂದು ಅಂಶ, ಅದರ ಒಂದು ಆಂಟಿ ಇನ್ಫ್ಲಮೇಟರಿ ಮತ್ತು ಆಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡೋದ್ರಿಂದ ಈ ಪ್ರಾಸ್ಟೇಟ್ ಹೆಲ್ತ್ ನ ಇಂಪ್ರೂವ್ ಮಾಡುತ್ತೆ ಅಂತ ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ. ಮೂರನೇದಾಗಿ, ಎರೆಕ್ಟೈಲ್ ಡಿಸ್ಫಂಕ್ಷನ್. ಸಾಧಾರಣವಾಗಿ ಸುಮಾರು ಜನಕ್ಕೆ ಈಗ ನಿಮರುವಿಕೆ ಸಮಸ್ಯೆ ಕಾಣ್ತಾ ಇರುತ್ತೆ. ಈ ನಿಮರುವಿಕೆ ಸಮಸ್ಯೆ ಕಡಿಮೆ ಮಾಡ್ಲಿಕ್ಕೂ ಕೂಡ ಇದು ಸಹಾಯವನ್ನು ಮಾಡುತ್ತೆ. ಯಾಕಂದ್ರೆ ಇದರಲ್ಲಿ ಇರುವಂತಹ ಕೆಲವು ಪಾಲಿಫಿನಾಲ್ಗಳು ಅದು ನಮ್ಮ ವ್ಯಾಸೋ ಡೈಲೇಟರ್ ಆಗಿ ಕೆಲಸ ಮಾಡ್ತವೆ. ಅಂದ್ರೆ ರಕ್ತ ಸಂಚಾರ ಜಾಸ್ತಿ ಮಾಡ್ತವೆ. ನಮ್ಮ ಸಣ್ಣ ರಕ್ತ ನಳಗಳು ಏನಿರ್ತವೆ ಈ ಪುರುಷರ ಲಿಂಗದಲ್ಲಿ, ಅದನ್ನ ಉಬ್ಬಿಸ್ತವೆ, ರಕ್ತ ಸಂಚಾರವನ್ನ ಜಾಸ್ತಿ ಮಾಡ್ತವೆ. ಜಾಸ್ತಿ ಆಗೋದ್ರಿಂದ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಥವಾ ನಿಮರು ಸಮಸ್ಯೆಯಿಂದ ಹೊರಗೆ ಬರಬಹುದು ಅಂತ ಕೂಡ ಸುಮಾರು ಸ್ಟಡಿಗಳು ಪ್ರೂವ್ ಮಾಡಿ ಹೇಳ್ತವೆ. ನಾಲ್ಕನೇದಾಗಿ, ಸ್ಟ್ರೆಸ್ ಅಂಡ್ ಟೆನ್ಷನ್ ಕಡಿಮೆ ಮಾಡುತ್ತೆ. ಮೇನ್ ಆಗಿ ಅದರಲ್ಲಿ ಇರುವಂತಹ ತುಂಬಾ ಒಂದು ವೊಲಟೈಲ್ ಲಿಕ್ವಿಡ್. ನೋಡಿ, ಲವಂಗ ನೀವು ಎಣ್ಣೆ ನೋಡಿ, ತುಂಬಾ ಘಾಟ್ ಒಂಥರ. ಈ ಘಾಟ್ ತಗೊಂಡ ತಕ್ಷಣ ನಿಮ್ ಮನಸ್ಸಿಗೆ ಒಂಥರ ಆನಂದ ಉಂಟಾಗುತ್ತೆ. ಆಕ್ಚುಲಿ ಅದೊಂದು ಲವಂಗದ ಸ್ಮೆಲ್ಲು ಅಥವಾ ಒಂದು ಬಂದಾಗಲೇ ಕೂಡ ಒಂದ್ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ, ತಲೆನೋವು ಕಡಿಮೆ ಆಗುತ್ತೆ. ಯಾಕಂತ ಹೇಳಿದ್ರೆ ಇದು ಸ್ಟ್ರೆಸ್ ಲೆವೆಲ್ ನ, ಫ್ಯಾಟಿಗ್ ನ, ಸುಸ್ತನ್ನ ಕಡಿಮೆ ಮಾಡುತ್ತೆ ಅಂತ ಹೇಳ್ಬಿಟ್ಟು ಇಂದಿನ ಶಾಸ್ತ್ರಗಳಿಂದಲೂ ಕೂಡ ಹೇಳಿದ್ದಾರೆ. ಈ ಲವಂಗದ ಎಣ್ಣೆಯ ವಾಸನೆ ನೋಡೋದನ್ನ ಇರ್ಬೋದು, ಅಥವಾ ಒಂದು ಲವಂಗನ ಒಂದು ಬಾಯಿಗೆ ಹಾಕೊಂಡ್ಬಿಟ್ಟು ಸ್ವಲ್ಪ ಅದರ ರಸವನ್ನ ಕುಡಿತಾ ಬರೋದ್ರಿಂದ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗುತ್ತೆ. ಈ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗೋದ್ರಿಂದ ಪುರುಷರ ಒಂದು ಆರೋಗ್ಯದಲ್ಲಿ ಸಾಕಷ್ಟು ಬದಲಾವಣೆಗಳು ಕಂಡು ಬರ್ತವೆ. ಮತ್ತು ಕೊನೆಯದಾಗಿ ಅಂತ ಹೇಳಿದ್ರೆ, ಇದು ಒಂದು ಆಂಟಿ ಬ್ಯಾಕ್ಟೀರಿಯಲ್ ಆಗಿ ಕೆಲಸ ಮಾಡುತ್ತೆ. ಸಾಧಾರಣವಾಗಿ ಯೂರಿನರಿ ಟ್ರಾಕ್ಟ್ ಇನ್ಫೆಕ್ಷನ್ ಆಗಿರ್ಬೋದು ಅಥವಾ ಸೆಕ್ಸುವಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ಸ್ ಆಗಿರ್ಬೋದು, ಇದನ್ನ ಕೂಡ ತಡೆಗಟ್ಟುವುದರಲ್ಲಿ ಈ ಲವಂಗ ಬಹಳ ಪ್ರಮುಖದ ಪಾತ್ರವನ್ನ ವಹಿಸುತ್ತೆ ಅಂತ ಹೇಳ್ಬಿಟ್ಟು ವೈಜ್ಞಾನಿಕ ಪ್ರೂವ್ ಆಗಿದೆ. ಹಾಗಾಗಿ ಎರೆಕ್ಟೈಲ್ ಡಿಸ್ಫಂಕ್ಷನ್ ಇರ್ಬೋದು, ಪ್ರಾಸ್ಟೇಟ್ ಹೆಲ್ತ್ ಇರ್ಬೋದು, ಟೆಸ್ಟೋಸ್ಟೆರಾನ್ ಲೆವೆಲ್ಸ್ ಇರ್ಬೋದು, ಸ್ಪರ್ಮ್ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಇರ್ಬೋದು, ಅಥವಾ ಸ್ಟ್ರೆಸ್ ಅಂಡ್ ಟೆನ್ಷನ್ ಇರ್ಬೋದು, ಅಥವಾ ಕೆಲವು ಇನ್ಫೆಕ್ಷನ್ಸ್ ಇರ್ಬೋದು, ಇದನ್ನೆಲ್ಲ ಫುಲ್ ಕಂಟ್ರೋಲ್ ಮಾಡಕ್ಕೆ ಈ ಲವಂಗ ಬಹಳ ಸಹಾಯಕಾರಿಯಾಗಿದೆ ಅಂತ ಪ್ರೂವ್ ಆಗಿದೆ. ಇವಾಗ ಅದನ್ನ ಹೇಗೆ ತಗೋಬಹುದು ನಾವು ಅಂತ ಹೇಳೋಣ. ಒನ್ ಆಫ್ ದ ಬೆಸ್ಟ್ ಟೆಕ್ನಿಕ್ ಅಂದ್ರೆ ಮೇಲ್ ಸೆಕ್ಷುವಲ್ ಹೆಲ್ತ್ ನ ಇಂಪ್ರೂವ್ ಮಾಡ್ಲಿಕ್ಕೆ ಕ್ಲೋವ್ ಆಯಿಲ್ ಮಸಾಜ್. ಈ ಲವಂಗದ ಎಣ್ಣೆ ಇದೆಯಲ್ಲ, ಈ ಲವಂಗದ ಎಣ್ಣೆಯನ್ನ ತಗೊಂಡ್ಬಿಟ್ಟು ಒಂದು 10 ಮಿನಿಟ್ ಸಣ್ಣದಾಗಿ ಬಿಸಿ ಮಾಡ್ಕೊಂಡು ಒಂದು ಲವಂಗದ ಎಣ್ಣೆನ ಅದನ್ನ ಪುರುಷರು ನಾಭಿ ಅಂದ್ರೆ ಒಕ್ಕಳಿನ ಕೆಳಭಾಗದಲ್ಲಿ ಮಸಾಜ್ ಮಾಡ್ತಾ ಬರ್ಬೇಕು. ಜನನಿದ್ರೆ ಮತ್ತು ನಾಭಿಯ ಮಧ್ಯ ಭಾಗದಲ್ಲಿ ಮಸಾಜ್ 5-10 ನಿಮಿಷ ಕಾಲ ಸರ್ಕ್ಯುಲೇಟರಿ ಕ್ಲಾಕ್ ವೈಸ್ ಸರ್ಕ್ಯುಲೇಷನ್ ಅಲ್ಲಿ ಮಸಾಜ್ ಮಾಡ್ತಾ ಬಂದಲ್ಲಿ ಅದರ ಒಂದು ಪಾಲಿಫಿನಾಲ್ಗಳು ಅಲ್ಲಿ ಆಕ್ಟ್ ಆಗುತ್ತೆ. ಅದರಿಂದ ತುಂಬಾ ಎಫೆಕ್ಟಿವ್ ಇದೆ.
ತುಂಬಾ ಜನಕ್ಕೆ ನಾನು ಕೆಲವು ಮನೆಮದ್ದನ್ನ ಹೇಳ್ಬೇಕಾದ್ರೆ ಅದನ್ನ ಟ್ರೈ ಮಾಡಿ ನೋಡಿ ಅಂತ ಹೇಳಿದೀನಿ. ಅವರಿಗೆ ಪ್ರಾಸ್ಟೇಟ್ ಹೆಲ್ತ್ ಅಲ್ಲಿ ಮತ್ತೆ ಅವರಿಗೆ ಮೂತ್ರ ಸರಿಯಾಗಿ ಕಂಟ್ರೋಲ್ ಇರೋದ್ರಲ್ಲಿ ಮತ್ತೆ ಸ್ವಲ್ಪ ಎರೆಕ್ಟೈಲ್ ಡಿಸ್ಫಂಕ್ಷನ್ ಇದ್ರಲ್ಲೂ ಕೂಡ ಇದು ಸಹಾಯವನ್ನ ಮಾಡಿದೆ. ಎರಡನೇದಾಗಿ ಕ್ಲೌಡ್ ಟೀ. ನೀವು ಲವಂಗದ ಟೀಯನ್ನು ಮಾಡ್ಕೋಬಹುದು. ಒಂದು 5 ರಿಂದ 6 ಲವಂಗನ ಹಾಕ್ಬಿಟ್ಟು ಒಂದು 150 ml ನೀರಿಗೆ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಅದರ ಸೋಸ್ಕೊಂಡ್ಬಿಟ್ಟು ಅದು ಸ್ವಲ್ಪ ಜೇನುತುಪ್ಪದೊಂದಿಗೋ ಸ್ವಲ್ಪ ನಿಂಬೆ ರಸದೊಂದಿಗೋ ಸೇವಿಸ್ತಾ ಬರೋದ್ರಿಂದ ನಿಮ್ಮ ಹಾರ್ಟ್ ಹೆಲ್ತ್ ಇರ್ಬೋದು, ಬ್ಲಡ್ ಸರ್ಕ್ಯುಲೇಷನ್ ಇರ್ಬೋದು, ಈ ಕೊಲೆಸ್ಟ್ರಾಲ್ ಲೆವೆಲ್ಸ್ ಇರ್ಬೋದು, ಈ ವೆಯ್ಟ್ ಲಾಸ್ ಮಾಡೋದ್ರಲ್ಲಿ ಕೂಡ ಸಹಾಯ ಮಾಡುತ್ತೆ. ಅದನ್ನು ಕೂಡ ನೀವು ಕ್ಲೌಡ್ ಟೀ ಅನ್ನು ಕೂಡ ಮಾಡಬಹುದು. ಇಲ್ಲ ಅಂದ್ರೆ ಈ ಕ್ಲೌಡ್ ಪೌಡರ್ ಸಿಗುತ್ತೆ. ಈ ಸರಿಯಾಗಿ ಚೆನ್ನಾಗಿ ಲವಂಗವನ್ನು ಚೆನ್ನಾಗಿ ಪುಡಿಯನ್ನ ಮಾಡ್ಬಿಟ್ಟು ಅದನ್ನ ನೀವು ನೀರಿನಲ್ಲಿ ಹಾಕ್ಬಿಟ್ಟು ಒಂಥರ ಕಷಾಯವನ್ನ ಮಾಡ್ಕೊಂಡು ಆ ಪುಡಿಯ ಸಮೇತ ಸೇವಿಸ್ತಾ ಬರೋದು ಕೂಡ ತುಂಬಾ ಸಹಾಯವನ್ನ ಮಾಡುತ್ತೆ. ಇನ್ನೊಂದು ತುಂಬಾ ಸುಸ್ತು, ನಿಶಕ್ತಿ, ತ್ರಾಣ ಇಲ್ಲ ಅಂತ ಹೇಳಿದವರಿಗೆ ಈ ಶುಂಠಿಯ ರಸ ಜೊತೆಗೆ ಈ ಒಂದು ಜೇನುತುಪ್ಪ ಜೊತೆಗೆ ಈ ಕ್ಲೌ ಪೌಡರ್ ಅಂದ್ರೆ ಲವಂಗದ ಪೌಡರ್ ಹಾಕೊಂಡು ಕಲಸ್ಬಿಟ್ಟು ಒಂದು ಟೀ ಚಮಚ ಅಂದ್ರೆ ಒಂದು ಟೀ ಸ್ಪೂನ್ ಅಷ್ಟು ಪ್ರತಿನಿತ್ಯ ಸೇವಿಸ್ತಾ ಬರೋದ್ರಿಂದ ಸುಸ್ತು, ನಿಶಕ್ತಿ, ಆಯಾಸ ಕಡಿಮೆ ಆಗ್ತದೆ. ಕೆಲವರಿಗೆ ತುಂಬಾ ಕೂತಲೇ ಸುಸ್ತು, ಮಲಗದಲ್ಲೂ ಸುಸ್ತು ಅಂತ ಹೇಳ್ತಾ ಇರ್ತಾರೆ. ಅಂತ ಸುಸ್ತು ನಿಶಕ್ತಿಗೂ ಕೂಡ ಸಹಾಯವನ್ನ ಮಾಡುತ್ತೆ. ಯಾಕಂದ್ರೆ ಸಡನ್ ಆಗಿ ಒಂದು ಎನರ್ಜಿ ರಿಲೀಸ್ ಮಾಡುವಂತ ಅಂಶಗಳು ಈ ಜಿಂಜರ್ ನಲ್ಲಿ, ಹನಿಯಲ್ಲಿ ಮತ್ತು ಈ ಒಂದು ಕಾಂಬಿನೇಷನ್ ನಲ್ಲಿ ಈ ಲವಂಗದ ಕಾಂಬಿನೇಷನ್ ನಲ್ಲಿ ಉಂಟಾಗುತ್ತೆ. ಸೊ ಹಾಗಾಗಿ ಇಷ್ಟೆಲ್ಲ ಆರೋಗ್ಯದ ಬೆನಿಫಿಟ್ಸ್ ಇರುವಂತ ಈ ಲವಂಗವನ್ನ ಪುರುಷರು ನಿಯಮಿತವಾಗಿ ಈ ತರ ಸೇವಿಸ್ತಾ ಬಂದಲ್ಲಿ, ಈ ತರ ಅಪ್ಲೈ ಮಾಡ್ತಾ ಬಂದಲ್ಲಿ ಅವರ ಸೆಕ್ಸುವಲ್ ಹೆಲ್ತ್ ಚೆನ್ನಾಗಿರುತ್ತೆ. ಇವೆಲ್ಲ ವೈಜ್ಞಾನಿಕವಾಗಿ ಪ್ರೂವ್ ಆಗಿರ್ಬೋದು. ನಿಮ್ಮಲ್ಲಿ ಯಾರಿಗಾದ್ರೂ ಈ ತರ ಪ್ರಾಬ್ಲಮ್ಗಳಿದ್ದಲ್ಲಿ ಅಂತವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ನಮ್ಮ ಒಂದು ಚಾನಲ್ ಲೈಕ್ ಮಾಡಿ, ನಮ್ಮ ಸಬ್ಸ್ಕ್ರೈಬ್ ಮಾಡಿ. ಇದೇ ತರ ಮತ್ತೊಂದು ಸೈಂಟಿಫಿಕ್ ಕಂಟೆಂಟ್ ಒಂದಿಗೆ ನಿಮ್ಮನ್ನ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ.